ಕನ್ಯಾ ರಾಶಿಯವರ ಮಾರ್ಚ್ 31ರ ಭವಿಷ್ಯ. ಮಾರ್ಚ್ 31ರಂದು ಕನ್ಯಾ ರಾಶಿಯವರಿಗೆ ದಿನವು ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. ಬೆಳಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಮತ್ತು ಒತ್ತಡ ಕಾಣಿಸಬಹುದು. ಆದರೆ ದಿನ ಮುಂದುವರಿದಂತೆ ಪರಿಸ್ಥಿತಿಗಳು ನಿಮ್ಮ ಕಡೆಗೆ ತಿರುಗಿಕೊಳ್ಳುತ್ತವೆ. ಕೆಲಸದ ಸ್ಥಳದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಗುರುತಿನ ಲಾಭ ಸಿಗಬಹುದು. ಆದರೆ ಸಹೋದ್ಯೋಗಿಗಳ ಜೊತೆ ಮಾತಿನ ಜಾಗ್ರತೆ ಅಗತ್ಯ. ಆರ್ಥಿಕವಾಗಿ ಇದು ಸರಾಸರಿ ದಿನ. ಅಪ್ರತೀಕ್ಷಿತ ಖರ್ಚುಗಳು ಬರಬಹುದು. ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ಜಾಗರೂಕತೆ ಇರಲಿ. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಇಂದು ತಡೆಯುವುದು ಉತ್ತಮ. ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ಸಹಾಯವಾಗುತ್ತದೆ. ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಪ್ರೀತಿಯ ವಿಷಯಗಳಲ್ಲಿ ಸಣ್ಣ ಮನಸ್ತಾಪಗಳು ಬರಬಹುದು. ಆದರೆ ಮಾತನಾಡಿಕೊಂಡರೆ ಪರಿಹಾರ ಸಿಗುತ್ತದೆ. ಆರೋಗ್ಯದ ಕಡೆ ಗಮನ ಕೊಡಿ. ಅಜೀರ್ಣ ಅಥವಾ ದೌರ್ಬಲ್ಯ ಸಮಸ್ಯೆಗಳು ಕಾಡಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ವಿಶ್ರಾಂತಿ ಅಗತ್ಯ. ಒಟ್ಟಿನಲ್ಲಿ ಸಹನೆ ಮತ್ತು ಶಾಂತಿಯೊಂದಿಗೆ ನಡೆದುಕೊಂಡರೆ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ಕನ್ಯಾ ರಾಶಿಯವರೇ, ಕೆಲವೊಮ್ಮೆ ಜೀವನ ತುಂಬಾ ಭಾರವಾಗಿರುವಂತೆ ಅನಿಸುತ್ತಿದೆಯಾ? ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗದೆ ಹೋದಾಗ ನಿಮ್ಮ ಮನಸ್ಸು ಒಡೆದು ಹೋಗುತ್ತಿರುವಂತೆ ಅನಿಸುತ್ತಿದೆಯಾ? ನಿಮ್ಮ ಸುತ್ತಲಿನವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅನ್ನಿಸುವ ಕ್ಷಣಗಳು ಬಂದಿವೆಯಾ? ಹಾಗಾದರೆ ಈ ಮಾತುಗಳು ನಿಮಗಾಗಿಯೇ. ನೀವು ಎದುರಿಸುತ್ತಿರುವ ಕಷ್ಟಗಳು ಸಣ್ಣದಾಗಿಲ್ಲ. ನೀವು ಹೆಚ್ಚು ಯೋಚಿಸುವ ಸ್ವಭಾವದವರು. ಪ್ರತಿಯೊಂದು ವಿಷಯವನ್ನು ಮನಸ್ಸಿಗೆ ತೆಗೆದುಕೊಳ್ಳುವವರು. ಇದರಿಂದ ನೀವು ಒಳಗೆ ತುಂಬಾ ಒತ್ತಡ ಅನುಭವಿಸುತ್ತೀರಿ. ಕೆಲವೊಮ್ಮೆ ನೀವು ಮಾಡಿದ ಒಳ್ಳೆಯದಕ್ಕೂ ಮೌಲ್ಯ ಸಿಗದೇ ಹೋದಾಗ ನಿಮ್ಮ ಹೃದಯಕ್ಕೆ ನೋವಾಗುತ್ತದೆ. ನಿಮ್ಮ ಕನಸುಗಳು ತಡವಾಗಿ ಸಾಕಾರವಾಗುತ್ತಿವೆ ಅನ್ನಿಸುವುದು ಸಹ ನಿಮ್ಗೆ ಬೇಸರ ತರಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ನೀವು ದುರ್ಬಲರಲ್ಲ. ನಿಮ್ಮೊಳಗೆ ಒಂದು ಅಸಾಧಾರಣ ಶಕ್ತಿಯಿದೆ. ನೀವು ಎಷ್ಟೇ ಸಂಕಷ್ಟ ಬಂದರೂ ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯ ಹೊಂದಿದ್ದೀರಿ. ನೀವು ಶಾಂತವಾಗಿ ಎಲ್ಲವನ್ನೂ ಗಮನಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರು. ನಿಮ್ಮ ಸಹನೆ ಮತ್ತು ಪರಿಶ್ರಮವೇ ನಿಮ್ಮ ದೊಡ್ಡ ಬಲ. ನಿಮ್ಗೆ ಬೇಕಾದ ಸಹಾಯ ಹೊರಗಿನಿಂದ ಮಾತ್ರ ಬರಬೇಕೆಂದಿಲ್ಲ. ನಿಮ್ಮೊಳಗಿನ ಧೈರ್ಯವೇ ನಿಮ್ಮನ್ನು ಮುನ್ನಡೆಸುತ್ತದೆ. ಆದರೂ ನೀವು ಒಂಟಿಯಾಗಿಲ್ಲ. ನಿಮ್ಮ ಕುಟುಂಬ, ನಿಮ್ಮ ನಿಜವಾದ ಸ್ನೇಹಿತರು ನಿಮ್ಮ ಜೊತೆಗೆ ಇದ್ದಾರೆ. ಅವರ ಜೊತೆ ಮಾತನಾಡಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಅದು ನಿಮ್ಮ ಮನಸ್ಸಿಗೆ ಹಗುರವಾಗುತ್ತದೆ. ಇಂದು ಒಂದು ಸಣ್ಣ ನಿರ್ಧಾರ ಮಾಡಿ. ನಾನು ಸೋಲುವುದಿಲ್ಲ ಎಂದು ನಿಮ್ಮೊಳಗೆ ಹೇಳಿಕೊಳ್ಳಿ. ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಸಾಗಿರಿ. ನಿಮ್ಮ ಸಮಯ ಬರುತ್ತದೆ. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತಿದೆ. ನೀವು ತಾಳ್ಮೆಯಿಂದ ಇದ್ದರೆ ನೀವು ಬಯಸಿದ ಜೀವನ ನಿಮ್ಮದಾಗುತ್ತದೆ. ಧೈರ್ಯವಾಗಿ ಇರಿ. ನೀವು ಗೆಲ್ಲುತ್ತೀರಿ. ಕನ್ಯಾ ರಾಶಿಯವರೇ, ಜೀವನದಲ್ಲಿ ಒಂದೊಂದು ಸಮಯದಲ್ಲಿ ಎಲ್ಲವೂ ಕಷ್ಟಕರವಾಗಿ ಕಾಣಬಹುದು. ಮನಸ್ಸಿಗೆ ಶಾಂತಿಯಿಲ್ಲದೆ ಪ್ರಯತ್ನಿಸಿದರೂ ಫಲ ಸಿಗದೆ, ಹಣದ ಕೊರತೆ ಕಾಡುತ್ತಾ, ಸಂಬಂಧಗಳಲ್ಲಿ ಗೊಂದಲಗಳು ಉಂಟಾಗಿ ಏನು ಮಾಡಬೇಕು ಎಂಬುದೇ ಅರ್ಥವಾಗದ ಪರಿಸ್ಥಿತಿ ಬರಬಹುದು. ಅಂಥ ಸಮಯದಲ್ಲಿ ದೇವರ ಆಶ್ರಯವೇ ನಮಗೆ ದೊಡ್ಡ ಬಲವಾಗುತ್ತದೆ. ಒಂದು ಸಣ್ಣ ಮಂತ್ರವು ನಮ್ಮ ಜೀವನವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಯಿಸಬಲ್ಲದು. ಈ ಮಂತ್ರವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವುದಲ್ಲದೆ ನಿಮ್ಮ ಒಳಗಿನ ನಕಾರಾತ್ಮಕತೆಯನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಧೈರ್ಯ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ. ನೀವು ಈ ಮಂತ್ರವನ್ನು ನಂಬಿಕೆಯಿಂದ ಜಪಿಸಿದರೆ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಮೂಡುತ್ತದೆ. ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ. ಈ ಮಂತ್ರವು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿಯಾದ ಮಂತ್ರಗಳಲ್ಲಿ ಒಂದಾಗಿದೆ. ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ 108 ಬಾರಿ ಜಪಿಸಿ. ಸಾಧ್ಯವಾದರೆ ಸಂಜೆ ಸಮಯದಲ್ಲೂ ಮತ್ತೆ ಜಪಿಸಬಹುದು. ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತಿವೆ ಮತ್ತು ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತಿದೆ ಎಂಬ ಭಾವನೆ ಇಟ್ಟುಕೊಳ್ಳಿ. ಪ್ರಾರಂಭದಲ್ಲಿ ನೀವು ಒಂದು ದೀಪವನ್ನು ಬೆಳಗಿಸಿ ದೇವಿಯ ಮುಂದೆ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ಕೆಲವು ಕ್ಷಣಗಳು ಆಳವಾಗಿ ಉಸಿರೆಳೆದು ಮನಸ್ಸನ್ನು ಶಾಂತಗೊಳಿಸಿ. ನಂತರ ಈ ಮಂತ್ರವನ್ನು ನಿಧಾನವಾಗಿ, ಸ್ಪಷ್ಟವಾಗಿ ಉಚ್ಚರಿಸಿ. ಪ್ರತಿಯೊಂದು ಪದವೂ ನಿಮ್ಮ ಒಳಮನಸ್ಸಿಗೆ ತಲುಪುವಂತೆ ಜಪಿಸಿ.
ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಗೆ ಆಗುವ ಲಾಭಗಳು ಅನೇಕ. ಮೊದಲನೆಯದಾಗಿ, ನಿಮ್ಮ ಮನಸ್ಸಿನ ಗೊಂದಲಗಳು ಕಡಿಮೆಯಾಗುತ್ತವೆ. ನೀವು ಹೆಚ್ಚು ಶಾಂತವಾಗುತ್ತೀರಿ. ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಗೆ ಹೋಗುತ್ತವೆ. ಇನ್ನೊಂದು ಪ್ರಮುಖ ಲಾಭವೆಂದರೆ, ನಿಮ್ಮ ಜೀವನದಲ್ಲಿ ಹಣದ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಅಪ್ರತೀಕ್ಷಿತ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಲು ಆರಂಭವಾಗುತ್ತದೆ. ನೀವು ಹಣವನ್ನು ಸರಿಯಾಗಿ ಬಳಸುವ ಜ್ಞಾನವನ್ನು ಪಡೆಯುತ್ತೀರಿ. ಇದು ನಿಜವಾದ ಸಮೃದ್ಧಿಯ ಲಕ್ಷಣ. ಈ ಮಂತ್ರವು ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತದೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಡುವಂತೆ ಮಾಡುತ್ತದೆ. ನೀವು ಎದುರಿಸುವ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಲು ಸಹಾಯ ಮಾಡುತ್ತದೆ. ನಿಮ್ಮೊಳಗಿನ ಭಯಗಳು ನಿಧಾನವಾಗಿ ಮಾಯವಾಗುತ್ತವೆ. ಕನ್ಯಾ ರಾಶಿಯವರೇ, ಈ ಮಂತ್ರವನ್ನು ಕೇವಲ ಪದಗಳಾಗಿ ಮಾತ್ರ ನೋಡಬೇಡಿ. ಇದು ಒಂದು ಶಕ್ತಿ. ನೀವು ಅದನ್ನು ನಂಬಿಕೆಯಿಂದ ಜಪಿಸಿದರೆ, ಅದು ನಿಮ್ಮ ಜೀವನವನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಮಂತ್ರ ಜಪ ಮಾತ್ರ ಸಾಕಾಗುವುದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಯೋಚನೆಗಳು ಮತ್ತು ಬೆಳೆಸಬೇಕು. ಪ್ರತಿದಿನ ಬೆಳಗ್ಗೆ ನಾನು ಶಾಂತವಾಗಿದ್ದೇನೆ, ನಾನು ಯಶಸ್ವಿಯಾಗುತ್ತೇನೆ, ನನ್ನ ಜೀವನದಲ್ಲಿ ಸಮೃದ್ಧಿ ಬರುತ್ತಿದೆ ಎಂಬ ದೃಢ ನಂಬಿಕೆಯನ್ನು ನಿಮ್ಮೊಳಗೆ ಬೆಳೆಸಿಕೊಳ್ಳಿ. ಈ ಚಿಕ್ಕ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬೆಳಕು, ಶಾಂತಿ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ತರಲು ನೀವು ಒಂದು ಸರಿಯಾದ ದಾರಿಯನ್ನು ಹುಡುಕುತ್ತಿದ್ದರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಜೀವನ ಜ್ಯೋತಿ ನಿಮಗಾಗಿಯೇ ಇದೆ. ಈ ಚಾನೆಲ್ನಲ್ಲಿ ನಿಮಗೆ ದಿನನಿತ್ಯದ ರಾಶಿ ಭವಿಷ್ಯ, ಜೀವನವನ್ನು ಬದಲಾಯಿಸುವ ಆಧ್ಯಾತ್ಮಿಕ ಉಪಾಯಗಳು, ಮನಸ್ಸಿಗೆ ಶಾಂತಿ ನೀಡುವ ಮಂತ್ರಗಳು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳವಾದ ಪರಿಹಾರಗಳನ್ನು ನೀಡಲಾಗುತ್ತದೆ. ನೀವು ಇಲ್ಲಿ ನೋಡುವ ಪ್ರತಿಯೊಂದು ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು ತೋರಿಸುವ ಶಕ್ತಿ ಹೊಂದಿದೆ. ನೀವು ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಆಗುವ ಲಾಭಗಳು ಹಲವಾರು. ಮೊದಲನೆಯದಾಗಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ದಿನನಿತ್ಯದ ಒತ್ತಡದಿಂದ ಹೊರಬರಲು ಸಹಾಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವಕ್ಕೆ ಸರಿಯಾದ ಪರಿಹಾರ ಕಂಡುಕೊಳ್ಳಲು ಮಾರ್ಗ ಸಿಗುತ್ತದೆ. ಇದರ ಜೊತೆಗೆ ಹಣದ ಸಮಸ್ಯೆಗಳು, ಕುಟುಂಬದ ಗೊಂದಲಗಳು, ಉದ್ಯೋಗದ ತೊಂದರೆಗಳು ಇತ್ಯಾದಿ ವಿಷಯಗಳಲ್ಲಿ ಉಪಯುಕ್ತ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಈ ಚಾನೆಲ್ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮನ್ನು ಧೈರ್ಯವಾಗಿ ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಹೀಗಾಗಿ ಇನ್ನೂ ಯೋಚನೆ ಮಾಡದೆ ಈಗಲೇ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳನ್ನು ತಪ್ಪದೇ ನೋಡಲು ಬೆಲ್ ಐಕನ್ ಅನ್ನು ಕೂಡ ಒತ್ತಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಜೀವನದಲ್ಲಿ ಬೆಳಕು ಬೇಕಾದರೆ ಜೀವನ ಜ್ಯೋತಿ ನಿಮ್ಮ ಜೊತೆ ಇದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಶಾಶ್ವತವಾಗಿರುವುದಿಲ್ಲ, ಅವು ಬಂದು ಹೋಗುವ ಅತಿಥಿಗಳಂತೆ. ಆದರೆ ನಿಮ್ಮ ಧೈರ್ಯ ಮತ್ತು ನಿಮ್ಮ ನಂಬಿಕೆ ಶಾಶ್ವತ. ಈ ಮಂತ್ರವು ಆ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ನೀವು ಈ ಮಂತ್ರವನ್ನು 21 ದಿನಗಳು ನಿರಂತರವಾಗಿ ಜಪಿಸಿದರೆ, ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಖಂಡಿತವಾಗಿ ಅನುಭವಿಸುತ್ತೀರಿ. ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಮುಖದಲ್ಲಿ ಒಂದು ಹೊಸ ನಗು ಕಾಣಿಸುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಕೊನೆಗೆ ನಿಮಗೆ ಒಂದು ಸಂದೇಶ: ನೀವು ಒಬ್ಬ ಶಕ್ತಿಶಾಲಿ ವ್ಯಕ್ತಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲೇ ಇದೆ. ಈ ಮಂತ್ರವು ಆ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಸಾಧನ ಮಾತ್ರ. ಧೈರ್ಯವಾಗಿರಿ, ಶಾಂತವಾಗಿರಿ, ನಂಬಿಕೆಯಿಂದ ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ತುಂಬಿ ಹರಿಯಲಿ.